ಹೇಳಿ ಏನಾಗಿತ್ತು? ನನಗೇನು ಆಗಿರಲಿಲ್ಲ, ಬಂದು ಊಟ ಮಾಡಿ ಮನಿಕೊಂಡ ಅಷ್ಟೇ, ಏನೂ ಗೊತ್ತಿಲ್ಲ. ಏನಾದರೂ ಹೇಳ್ಕೊಂಡಿದ್ದ ಅಮ್ಮ ನಿಮ್ಮ ಹತ್ರ? ಹೇಳ್ಕೊಂಡಿಲ್ಲ ಕಣಣ್ಣ, ಡೈಲಿ ಕೆಲಸಕ್ಕೆ ಹೋಗೋನು ಬರೋನು ಮನಿಕೊಳ್ಳೋನು ಅಷ್ಟೇ. ಆರೋಗ್ಯವಾಗಿ ಇರಲಿಲ್ಲ ಅಂತ ಹೇಳ್ತಾರೆ. ಏನೋ ಅದನ್ನು ಹೇಳ್ತಿರಲಿಲ್ಲ, ಒಂದು 2 ದಿನದಿಂದ ಹೊಟ್ಟೆ ನೋವು ಅಂತಿದ್ದ, ಕಾದುಳ ಆಯ್ತೇನೋ ಅಂತ ಕೇಳಿರಿ ಈಗ ಸರಿ ಆಯಿತು ಅಂತ ಅಷ್ಟೇ. ಇವರು ಅವ್ರ ತಂದೆ ಕೂಡ ಒಂದು ಹ್ಞೂ ನೋಡ, ನಮ್ಮ ಮನೆಯವರು ಅವ್ರಿಗೆ ಹುಷಾರಿರಲಿಲ್ಲ ಬಿಡು, ಅವರು ಅಡ್ಮಿಟ್ ಮಾಡಿದ್ದು ಅಲ್ಲಿ ಏನೋ ಪ್ರಾಬ್ಲಮ್ಮು ಅಂತ ಕೂತಿದ್ದಾರೆ. ಡೆತ್ತಾದ್ರು ಅವರು ಹಾಸ್ಪಿಟ್ಲಲ್ಲಿ. ಇವನಿದ್ದ ನೀವು ಒಬ್ಬನೇ ನನಗೆ, ಅವನಿಗೆ ಮಾಡ್ಕೊಂಡಂತ ಗೊತ್ತಾಗ್ಲಿಲ್ಲ ನನಗೆ ಹಿಂಗೆ ಮಾಡ್ತಾನೆ ಅಂತ. ಇವಾಗ ನಮ್ಗೆ ಇಲ್ಲಿಗೆ ಬರೋಕೆ ಕಾಸಿಲ್ಲ, ಇವನ್ ಬಿಟ್ರೆ ನನಗೆ ಬೇರೆ ಯಾರು ಜೀವನ ಇಲ್ಲ. ರಾತ್ರಿ ಎಲ್ಲ ನಾನು ನಿನ್ನ ಕಣ್ಣು ಅಂತೀಯಲ್ಲ, ನಾವು 2 ಕಣ್ಣು ಕಣಮ್ಮ ಅಂತ ಹೇಳ್ದ. ಊಟ ಬೇಡಪ್ಪ ಅಂದಿದ್ದ, ಊಟ ಬೇಡಮ್ಮ ನೀನು, ನಾನು ಆಮೇಲೆ ಮಾಡ್ತೀನಿ ಅಂದನು. ಬೇಡ ಕೆಲಸಕ್ಕೆ ಹೋಗಿ ಬಂದಿರೋ ಎಷ್ಟು ಯೋಸನ ಮಾಡ್ತಾರೆ ಅಂತ ಮಾಡಿ ಮನಿಕೆ. ನಾನು ಊಟನೂ ಮಾಡಲಿಲ್ಲ, ಯಾಕವ್ರು ಬಿಟ್ಟು ಉಣ್ಣಕ್ಕಾಗಲಿಲ್ಲ, ತಾಡೆಗಲ್ಲಿ ಕಿಸು ಮನಿಗೆಂಡೆ. ಏನು ವಿಚಾರ ಗೊತ್ತಿಲ್ಲ ಈಗ. ಅದೇನು ಮಾಡಿದ, ಏನೂ ಮಾಡಿಲ್ಲ ಕಣಣ್ಣ. ಅವನು ಯಾರ ಜೊತೆ ಸಹವಾಸನೂ ಇರಲಿಲ್ಲ, ಯಾವ ಫೋನ್ ಮಾಡೋರು ರಿಸೀವ್ ಮಾಡೋನು, ಎಲ್ಲಿದ್ರು ಇಷ್ಟೊತ್ತಿ ಬರ್ತೀನಿ ಕಣಮ್ಮ ಅಂದನು ಬರೋನು. ಹೆಸರು ತಂಡೆ ಏನು ಮಾಡ್ತೀರಾ? ನನ್ನ ಮಗನ ವಾಪಸ್ ತಂದು ಕೊಡ್ತೀರಾ?